ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಹತ್ರ ಇದೆ ಮತ್ತೆ ನಿಸಾನ್ ಮ್ಯಾಗ್ನೈಟು. ನಂದು ಮೊದಲ ಗಾಡಿ. ಹಳೆ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋ ಮಾಡ್ತಿರೋದು ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಯೂಟ್ಯೂಬಲ್ಲಿ ನೋಡಿ RS ಕಾರ್ಸ್ ಪ್ರೀಮಿಯಮಿಂದ ನಾನು ಇದಕ್ಕೆ ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ದೆ. ಏನೇನು ಮಾಡಿಸಿದ್ದೆಪ್ಪ ಅಂತ ಕೇಳೋದಾದರೆ ನೋಡಿ, ಈ ಒಂದು ಕ್ರೋಮ್ ಗಾರ್ನಿಷಿಂಗ್ ಆಗಲಿ, ಈ ಒಂದು ವಿಂಡೋ ವೈಸರ್ ಆಗಲಿ, ಮತ್ತು ಶಾರ್ಕ್ ಫಿನ್ ಆಂಟಿನಾ ಆಗಲಿ ನೋಡಿ, ಈ ಥರ ಎಲ್ಲ ಮಾಡಿಸಿದ್ದೀನಿ. ಮತ್ತು ಹಿಂದೆಗೆ ಬಂದರೆ ಈ ಪಾರ್ಸಲ್ ಟ್ರೇ ಆಗಲಿ, ಪಾರ್ಸಲ್ ಟ್ರೇ ನೋಡ್ತಾ ಇರೋ ಕಂಡೀಷನ್ನು ಆಗಲೇ ಮುರಿದೋಗಿರೋ ಥರ ಆಗಿದೆ. ನೋಡ್ತಾ ಇದ್ದೀರಾ, ಪಾರ್ಸಲ್ ಟ್ರೇ ಆಗಲಿ ಅವ್ರ ಹತ್ರನೇ ಹಾಕ್ಸಿದ್ದು. ಮತ್ತು ನೋಡಿ ಈ ಕಡೆ ಕ್ರೋಮ್ ಗಾರ್ನಿಷಿಂಗು. ಇನ್ನು ಒಳಗಡೆಗೆ ಬಂದರೆ ಅವ್ರ ಹತ್ರ ಏನೇನು ಮಾಡ್ಸೀನಿ ಅಂದರೆ, ಇಲ್ಲಿ 4 ಸ್ಪೀಕರ್ಗಳು ಕೂಡ ವಿತ್ ಸಿಸ್ಟಮು. ಈ ಫ್ರೇಮ್ ನೋಡಿ, 3rd ಕ್ಲಾಸ್ ಕ್ವಾಲಿಟಿ. ಅವಾಗ ಯಾವ ಥರ ಶೇಕ್ ಬರ್ತಿದೆ, ಇದೊಂದು ಚೇಂಜ್ ಮಾಡ್ಸೀನಿ ಅವ್ರ ಹತ್ರ. ಮತ್ತು ಸೆಂಟ್ರಲ್ ಲಾಕಿಂಗ್ ಕೂಡ ಮಾಡ್ಸೀನಿ. ಸೆಂಟ್ರಲ್ ಲಾಕಿಂಗ್ ರಿಮೋಟ್ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಈ ರೀತಿ ಸೆಂಟ್ರಲ್ ಲಾಕಿಂಗ್ ಒಂದು ರಿಮೋಟ್ ಇದೆ ನೋಡಿ, ಈ ಥರ. ಬಟ್ ನೋಡಿ, ನನಗೆ ಇಷ್ಟು ಕೆಲಸ ಮಾಡಿಸಿದ್ದು ಟೋಟಲ್ ನನಗೆ ಇಷ್ಟು ಐಟಮ್ಗೆ ಆಗಿದ್ದು ನನಗೆ 60,000. ನಾನು ನಿಮಗೆ ಡೀಟೇಲಾಗಿ ಪ್ರತಿಯೊಂದರ ಪ್ರೈಸ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ನೀವು ನೋಡಿ. ಮೊದಲಿಗೆ ಸೆಂಟ್ರಲ್ ಲಾಕಿಂಗ್ ನೋಡಿ ಸ್ನೇಹಿತರೆ. ಸೆಂಟ್ರಲ್ ಲಾಕಿಂಗ್ ಇದು RD ಕಂಪ್ನಿ ಸೆಂಟ್ರಲ್ ಲಾಕಿಂಗ್ ಒಂದು ಇವ್ರ ಕಾರ್ಗೆ ಕೊಟ್ಟಿದ್ದಾರೆ. RD ಒಂದು ಕಂಪ್ನಿ ಒಂದು ಸೆಂಟ್ರಲ್ ಲಾಕಿಂಗನ್ನು ಕೊಟ್ಟಿದ್ದಾರೆ ಇವರು. RD ಕಂಪ್ನಿ ಆದರೆ ಸ್ವಲ್ಪ ಲೋಕಲೇ, ಬಟ್ ಸ್ವಲ್ಪ ಸ್ಟ್ಯಾಂಡರ್ಡ್ ಇದು. ಇದೊಂದು RD ಕಂಪ್ನಿಯ ಒಂದು ರಿಮೋಟನ್ನು ಹಾಕ್ಸಿದ್ದೀನಿ. ಇದರಲ್ಲಿ ಬಂದು ನಿಮಗೆ ಲಾಕ್ ಬಟನ್ನು, ಅನ್ಲಾಕ್ ಬಟನ್ನು, ಮತ್ತು ಸೈರನ್ ಬಟನ್ನು, ಮತ್ತು ಮ್ಯೂಟ್ ಬಟನ್ ಇದೆ. ಇದು RD ಕಂಪ್ನಿದು. ಇದ್ರ ಬೆಲೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮತ್ತು ನೋಡಿ, ಇದು 4 ವೀಲ್ ಕ್ಯಾಪ್ ಹಾಕಿದೆ. ಇದು ಯಾವುದೋ ಲೋಕಲ್ ಕಂಪ್ನಿದು. ಅಷ್ಟೊಂದು ನೋಡಿ ಗ್ಯಾಪ್ಸ್ ಎಲ್ಲ ಇದೆ, ಅಷ್ಟೊಂದು ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿಲ್ಲ. ಮತ್ತು ನೋಡಿ, ಅವ್ರ ಕಡೆಯಿಂದ ನಾನು ಈ ಒಂದು ಡೋರ್ನ ವಿಂಡೋ ವೈಸರ್ಗಳನ್ನ ಹಾಕ್ಸಿರ್ತೀನಿ. ವಿಂಡೋ ವೈಸರ್ಗಳು ನೋಡಿ ಕ್ವಾಲಿಟಿ, ಆವಾಗಲೇ ಗಮ್ಮಿಂಗ್ ಎಲ್ಲ ಕಿತ್ಕೊಂಡ್ಬಂದಿದೆ. ಅದು ಹಾಕ್ಸಿ 2ನೇ ದಿನದಿಂದನೇ ಈ ಗಮ್ಮಿಂಗ್ ಎಲ್ಲ ಇಶ್ಯೂ ಬಂತು. ಮತ್ತು ಈ ಒಂದು ಗಾರ್ನಿಷಿಂಗ್ ಇದೆ ನೋಡಿ, ಗಾರ್ನಿಷಿಂಗು ಅವರು ತುಂಬಾ ಪ್ರೈಸ್ ಕೋಟ್ ಮಾಡಿದ್ರು. ಈವೆನ್ ದೋ ನನಗೆ ಅರ್ಜೆಂಟ್ ಇದ್ದಿದ್ದರಿಂದ ಹಾಕ್ಸಿದೆ. ಅದು ಹಾಕ್ಸಿ 2nd ದಿನಕ್ಕೇ ಫುಲ್ಲು ಎಲ್ಲ ಕಿತ್ಕೊಂಡು ಬಂತು. ಮತ್ತು ನಾನು ಗಮ್ಮಿಂಗ್ ಮಾಡಿಸಿ ಈ ಒಂದು ಫುಲ್ಲು ಗಾರ್ನಿಷಿಂಗ್ಗೆ ನೀಟಾಗಿ ಹಾಕ್ಸಿದೆ. ಇನ್ನು ಶಾರ್ಕ್ ಫಿನ್ ಆಂಟಿನಾ ನೋಡಿ, ಶಾರ್ಕ್ ಫಿನ್ ಆಂಟಿನಾ ಈ ಥರ ಗಮ್ಮಿಂಗಲ್ಲಿ ಹಾಕಿದ್ದಾರೆ. ಬಟ್ ಇದು ಲುಕ್ಕೇ ಚೇಂಜ್ ಮಾಡುತ್ತೆ ಗಾಡಿದು, ಚೆನ್ನಾಗಿರುತ್ತೆ. ಶಾರ್ಕ್ ಫಿನ್ ಆಂಟಿನಾ ಓಕೆ, ಪರವಾಗಿಲ್ಲ ಅನ್ಬೋದು. ಬಟ್ ಅದಕ್ಕೂ 2,000 ಚಾರ್ಜ್ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಹೇಳೋದಾದರೆ ನೋಡಿ, ಇದು ಈ ಒಂದು ಪಾರ್ಸಲ್ ಟ್ರೇ ಬಂದು 3,000 ಚಾರ್ಜ್ ಮಾಡಿದ್ದಾರೆ. ಬಟ್ ನೋಡಿ, ಆವಾಗಲೇ ಫುಲ್ಲು ಮುರಿದೋಗಿದೆ. ನೋಡ್ತಾ ಇದ್ದೀರಾ, ಸ್ಟ್ರೈಟಾಗಿ ನಿಲ್ತಿಲ್ಲ, ಅದು ಫುಲ್ ಮುರಿದೋಗಿದೆ. ಅವರು ನಮಗೆ ಒಂದು ಥರ ಹೇಳ್ಬೇಕಂದ್ರೆ ಚೀಟ್ ಮಾಡಿಬಿಟ್ರು ಸ್ನೇಹಿತರೆ. ಅವತ್ತು ನನಗೆ ಆ್ಯಕ್ಚುಲಿ ಅರ್ಜೆಂಟ್ ಇರೋದ್ರಿಂದ ನಾನು ಹೋದೆ. ಯೂಟ್ಯೂಬಲ್ಲಿ ನೋಡಿ, ಇನ್ನೊಂದು ಹೇಳ್ತೀನಿ ಕೇಳಿ. ಯೂಟ್ಯೂಬಲ್ಲಿ ನಾವು ನೋಡ್ಬಿಟ್ಟು ಹೋಗ್ತೀವಿ, ಈ ಥರ ಆ ಥರ ಅಂತೆಲ್ಲ ಯೂಟ್ಯೂಬಲ್ಲಿ ಬಿಲ್ಡಪ್ ಕೊಟ್ಬಿಡ್ತಾರೆ. ನಾವು ಹುಡ್ಕೊಂಡು ಹೋದಾಗ ಕಸ್ಟಮರ್ಗೆ ಚೀಟ್ ಮಾಡಿಬಿಡ್ತಾರೆ. ನಾವು ಯಾವತ್ತೇ ಆಗಲಿ ಆನ್ಲೈನಲ್ಲಿ ನೋಡಿದ್ದೆಲ್ಲ ನಂಬಬಾರ್ದು ಸ್ನೇಹಿತರೆ. ಇದು ನನಗೆ ಪರ್ಸ್ನಲ್ ಆಗಿದ್ದ ಅನುಭವ ಇದು ನೋಡಿ. ಇದೆಲ್ಲ ಗಮ್ಮಿಂಗ್ಸ್ ಕಿತ್ಕೊಂಬರ್ತಾಯಿದೆ. ಈ ಕ್ರೋಮ್ ಎಲ್ಲ ಕಿತ್ತೋಗಿತ್ತು, ಮತ್ತು ನಾನು ಗಮ್ಮಿಂಗ್ ಮಾಡಿಸಿರೋದು ಔಟ್ಸೈಡಿಂದ. ನೋಡ್ತಾ ಇದ್ದೀರಾ, ಇದನ್ನು ನೋಡಿ, ಟ್ವಿಟರ್ನ ನನ್ನನ್ನು ಕೇಳಲೂ ಇಲ್ಲ ಇವರು. ಈ ರೀತಿ ಮೇಲೇ ಸ್ಕ್ರೀವ್ ಮಾಡಿ ಫಿಟ್ಟಿಂಗ್ ಮಾಡಿದ್ದಾರೆ. ಮತ್ತಿನ್ನು ಶೋರೂಮಿಂದ ಬಂದಾಗ ಗಾಡಿ ಡೋರ್ಸ್ ಎಲ್ಲ ಚೆನ್ನಾಗಿತ್ತು. ಇವರು ಸ್ಪೀಕರ್ ಫಿಟ್ಟಿಂಗ್ ಮಾಡುವಂತ ಕೊಟ್ಟಾಗ ಈ ಒಂದು ಪ್ಲಾಸ್ಟಿಕ್ ಫುಲ್ಲು ಶೇಕ್ ಆಗ್ತಿದೆ ಡೋರ್ದು. ಮತ್ತು ಸೌಂಡ್ ಕ್ವಾಲಿಟಿನೂ ಅಷ್ಟೇ ಅಷ್ಟು ಚೆನ್ನಾಗಿಲ್ಲ. ಸೋನಿ ಸ್ಪೀಕರ್ ಅಂತೇಳಿ ಆಲ್ಮೋಸ್ಟ್ ಸಿಸ್ಟಮ್ಗೆ 40,000 ಚಾರ್ಜ್ ಮಾಡಿದ್ದಾರೆ. ಸಿಸ್ಟಮ್ ವಿತ್ ಸ್ಪೀಕರು ನೋಡಿ. ಈ ಸಿಸ್ಟಮು RS ಕಾರ್ಸ್ದೆ ಅಂತಲೇ, ಅವ್ರದ್ದೇ ಬ್ರ್ಯಾಂಡ್ ಅಂತ ಇದು ನೋಡಿ. ಗ್ಯಾಪ್ ನೋಡಿ ಯಾವ ಥರ ಬರ್ತಿದೆ, ಕಾಣಿಸ್ತೀಯ ಸ್ನೇಹಿತರೆ. 40,000 ತಗೊಂಡಿದ್ದಾರೆ ಈ ಸಿಸ್ಟಮ್ಗೆ. 3rd ಕ್ಲಾಸ್ ಕ್ವಾಲಿಟಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಾನು ಬೇರೆ ಈ ಥರ ಒಂದು ಆನ್ಲೈನಲ್ಲಿ ನಂಬ್ಕೊಂಡು ಹೋಗಿ ಮತ್ತೆ ಮೋಸ ಹೋಗಿದ್ದು ನನಗೆ ತುಂಬಾ ಬೇಜಾರಾಯ್ತು ಇವ್ರ ಸರ್ವಿಸ್ ಕಂಡು. ಮತ್ತು ನೀವು ಯಾರಾದರೂ ಹುಡ್ಕೊಂಡು ಹೋಗ್ತೀರಾ, ಚೀಟಿಂಗ್ ಆಗಬಾರ್ದು ನಿಮಗೆ ಅಂಥೇಳಿ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಅಷ್ಟೇ. ಇದು ಅಷ್ಟೇ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ. ಅದಕ್ಕೊಂದು ಇಲ್ಲಿದೆ ನೋಡಿ ರಿವರ್ಸ್ ಕ್ಯಾಮ್ರಾ. ಇದು ಅಷ್ಟೇ ನೋಡಿ, ಆವಾಗಲೇ ಫುಲ್ಲು ಡ್ಯಾಮೇಜ್ ಆಗಿದೆ.
ಇದ್ರ ಕ್ಲಾರಿಟಿನೂ ಇಲ್ಲ ಸ್ನೇಹಿತರೆ. ಇದನ್ನು ನಂಬ್ಕೊಂಡೆಲ್ಲ ನಾನು ರಿವರ್ಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಈ ಥರ ಮೇಲ್ಮೇಲೆ ನೋಡಿ ಈ ಸ್ಪೀಕರ್ಸ್ ಅಷ್ಟೇ. ನಾನು ಏನಾದರೂ ಒಂದು ಸ್ವಲ್ಪ ಒಂದು ವಾಲ್ಯೂಮ್ ಒಂಚೂರು ಜಾಸ್ತಿ ಕೊಟ್ಟು ಇಲ್ಲ ಬೇಸ್ ಜಾಸ್ತಿ ಮಾಡಿದ್ದೆ ಆದರೆ ಈ ಡೋರ್ಸ್ ಎಲ್ಲ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ರು ಓಪನ್ ಮಾಡಿದ್ದೆ ಫಿಟ್ಟಿಂಗ್ ಎಲ್ಲ, ಮತ್ತು ಅವ್ರು ಹೇಳ್ತಾರೆ ಯಾವುದು ವೈರ್ ಕಟ್ಟಿಂಗ್ ಇಲ್ಲ ಅಂತ. ಯಾವ ಥರನೂ ಇಲ್ಲ ಸ್ನೇಹಿತರೆ. ಫುಲ್ಲು ವೈರ್ ಕಟ್ಟಿಂಗ್ ಮಾಡಿಬಿಟ್ಟು ನಿಮ್ಮ ಗಾಡಿನೇ ಹಾಳು ಮಾಡಿ ಇಟ್ಬಿಡ್ತಾರೆ ಇವರು. ದಯವಿಟ್ಟು ನೀವು ಸರ್ವಿಸ್ನ ತಗೊಳ್ಳೋದಾದರೆ ಅವ್ರ ಮುಂದೆನೇ ಇದ್ದು ಸರ್ವಿಸ್ ತಗೊಳ್ಳಿ. ಅವ್ರ ಮುಂದೆನೇ ಇದ್ದು ಏನಾಗ್ತಿದೆ, ಗಾಡಿ ಕಟ್ಟಿಂಗ್ ಮಾಡ್ತಿದ್ದಾರಾ, ವೈರ್ಸು ಇದೆಲ್ಲ ನೋಡ್ಕೊಳ್ಳಿ. ಯಾಕಂದರೆ ವಾರಂಟಿಗೇ ತೊಂದರೆ ಬಂದುಬಿಡುತ್ತಿದೆಲ್ಲ. ಮತ್ತು ಬೇರೇನಿಲ್ಲ ಸ್ನೇಹಿತರೆ, ಇದು ಇಷ್ಟೇ ಕೆಲಸಕ್ಕೆ. ಇದೊಂದು ನಾಲ್ಕು ವೀಲ್ ಕ್ಯಾಪು, ಈ ಕ್ರೋಮ್ ಗಾರ್ನಿಷಿಂಗು, ಮತ್ತು ಹಿಂದೆಗಡೆ ಪಾರ್ಸಲ್ ಟ್ರೇಗೆ, ಮತ್ತು ಸೆಂಟ್ರಲ್ ಲಾಕಿಂಗು ಸಿಸ್ಟಮ್. ಇಷ್ಟಕ್ಕೇ 60,000-63,000 ಬಿಲ್ ಆಗಿದೆ. ನೀವೇ ಹೇಳಿ, ಈ RS ಕಾರ್ಸ್ ಪ್ರೀಮಿಯಮ್ ಅವ್ರು ಮಾಡಿದ್ದು ಕೆಲಸಕ್ಕೆ 60,000 ವರ್ತ್ ಇದೆಯಾ? ಮತ್ತು ನೀವು ಏನಾದರೂ ಔಟ್ಸೈಡು ಏನಾದರೂ ನೀವು ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ ಮಾಡಿಸೋದಾದರೆ ನೀವು ಈಗ ಆಲ್ರೆಡಿ ಮಾಡಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಸಹಾಯ ಆಗುತ್ತೆ. ಒಂದು ಒಳ್ಳೆ ಜಾಗದಲ್ಲಿ ಮಾಡಿಸಿ. ಈ ಥರ ನಂಬ್ಕೊಂಡು ಹೋಗ್ಬಿಟ್ಟು ನಾವು ವರ್ಸ್ಟ್ ಕ್ವಾಲಿಟಿ ತಗೊಂಡು ಸುಮ್ಮನೆ ದುಡ್ಡನ್ನ ಬರ್ಬಾದ್ ಮಾಡ್ಕೊತೀವಿ. ಇಷ್ಟೇ ಸ್ನೇಹಿತರೆ. ಈ RS ಕಾರ್ಸ್ಗೋಸ್ಕರ ನಾನು ಸಪ್ರೇಟ್ ವೀಡಿಯೋ ಯಾಕೆ ಮಾಡಬೇಕಾಯ್ತು ಅಂದರೆ ಇದೇನೆ. ತುಂಬ ಪ್ರೈಸ್ ತೊಗೊಂಡ್ಬಿಟ್ಟು ಎಲ್ಲ ಥರ್ಡ್ ಕ್ಲಾಸ್ ಕ್ವಾಲಿಟಿ ಕೊಟ್ಬಿಟ್ರು ನಮಗೆ. ಇದೊಂದು ನಿಮಗೆ ಆಡಿಯನ್ಸ್ಗೆ ನೆಕ್ಸ್ಟ್ ಈ ಥರ ಆಗಬಾರ್ದು ಅಂತ ಅವೇರ್ನೆಸ್ಗೋಸ್ಕರ ವೀಡಿಯೋ ಮಾಡ್ತೀನಿ ಅಷ್ಟೇ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಈ ಗಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಗಾಡಿದು ಕಂಪ್ಲೀಟ್ 1 ಲೀಟರ್ ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಮೈಲೇಜ್ ಟೆಸ್ಟ್ ಮಾಡೋಣ. ಇನ್ನು ಈ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ, ಏನು ಇಶ್ಯೂಸ್ ಬರ್ತಿದೆ ಅಂತೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ ಸ್ನೇಹಿತರೆ.